ಇದು ಉಪ್ಪಿನ ನೀರು. ಸಾದಾ ನೀರಿನಲ್ಲಿ ಲಿಂಬು ಹಾಕಿದಾಗ ಮುಳುಗಿ ಹೋಗುತ್ತದೆ. ಅದೇ ಉಪ್ಪಿನ ನೀರಿನಲ್ಲಿ ಲಿಂಬುವನ್ನು ಹಾಕಿದಾಗ ತೇಲುತ್ತದೆ. ಇದಕ್ಕೆ ಸಾಂದ್ರತೆ ಎನ್ನುತ್ತಾರೆ. ನಾನು ಮಾಡ್ತಿರೋ ಪ್ರಯೋಗ ಯಾವ ತಗಡು ಒಳ್ಳೆಯದು ಅಂತ. ಈ ತರಹ ನೇರವಾಗಿರುವ ತಗಡು ತಗೊಂಡ್ರೆ ಇದ್ರ ಮೇಲೆ ಏನಾದರೂ ಬಿತ್ತು ಅಂದರೆ ಅದು ಕೆಳಗೆ ಬಿದ್ದೋಗ್ತದೆ. ಕೆಳಗೆ ಜನರಿದ್ದಾಗ ಅವರು ಸಾಯೋ ಪರಿಸ್ಥಿತಿನೂ ಇರ್ತದೆ. ಅದಕ್ಕೆ ಈ ಥರ ಜಿಗ್ಜಾಗ್ ಆಕಾರದ ತಗಡನ್ನ ನಿಮ್ಮ ಮನೆಗೆ ಹಾಕಿದ್ರೆ ಇದ್ರ ಮೇಲೆ ಏನೇ ಬಿದ್ದರೂ ಇದು ತಡ್ಕೊಳ್ತದೆ. ಅದಕ್ಕೆ ನಿಮ್ಮ ಮನೇಲೂ ಇದೇ ಥರದ ತಗಡನ್ನು ಹಾಕಬೇಕು. ಇದು ಬಿಸಿ ನೀರು, ಇದು ತಣ್ಣ ನೀರು. ಇದರಲ್ಲಿ ಬಿಸಿ ಉಂಟು. ಬಾಟಲಿಯನ್ನು ಬಿಸಿ ನೀರಿನಲ್ಲಿ ಇಟ್ಟಾಗ ಬಲೂನು ಉಬ್ಬುತ್ತದೆ. ತಣ್ಣೀರಿನಲ್ಲಿ ಇಟ್ಟಾಗ ಬಲೂನು ಉಬ್ಬುವುದಿಲ್ಲ. ನಾನು ಮಾಡುತ್ತಿರುವ ಪ್ರಯೋಗ ಅರಿಶಿನವನ್ನು ಸೂಚಕವಾಗಿ ಬಳಸುವುದು ಹೇಗೆ. ಅರಿಶಿನವು ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಸೂಚಕವಾಗಿದೆ. ನಾವು ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಸಾಬೂನಿನ ದ್ರಾವಣವನ್ನು ಬಳಸುತ್ತಿದ್ದೇವೆ. ಅರಿಶಿನದ ಕಾಗದಕ್ಕೆ ಪ್ರತ್ಯಾಮ್ಲೀಯ ದ್ರಾವಣವನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅದೇ ಕಾಗದಕ್ಕೆ ನಾವು ಆಮ್ಲೀಯವಾದ ನಿಂಬೆ ರಸವನ್ನು ಹಾಕಿದಾಗ ಅದು ಮತ್ತೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಂದರೆ ಪ್ರತ್ಯಾಮ್ಲೀಯತೆಯು ತಟಸ್ಥವಾಗುತ್ತದೆ. ನಾನು ಒಂದು ಬಾಟ್ಲಿಯಲ್ಲಿ ವಿನೆಗರನ್ನು ತಗೊಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಬಲೂನಲ್ಲಿ ಸೋಡಾನ ಹಾಕ್ಕೊಂಡಿದ್ದೀನಿ. ಈ ವಿನೆಗರ್ ಬಾಟ್ಲಿಗೆ ಈ ಬಲೂನನ್ನು ಹೀಗೆ ಜೋಡಿಸ್ಬೇಕು. ಜೋಡಿಸಿದ ಮೇಲೆ ಈ ಬಲೂನನ್ನು ಹೀಗೆ ಎತ್ತಿದ್ರೆ ಇದರೊಳಗಿರೋ ಸೋಡಾ ಪೂರ್ತಿ ಸೋಡಾ ಮತ್ತು ವಿನೆಗರ್ ಮಿಕ್ಸ್ ಆದಾಗ ಬಲೂನ್ ಉಬ್ತದೆ. ಈ ಬಲೂನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಉತ್ಪತ್ತಿಯಾಗಿರ್ತದೆ. ಇದನ್ನು ಒಂದು ಬಾಟ್ಲಿಯಲ್ಲಿ ಹಾಕಿ ಈ ಬಾಟ್ಲಿನ ದೀಪದತ್ತ ಹಿಡಿದ್ರೆ ದೀಪ ನಂದೋಗ್ತದೆ. ಯಾಕಂದರೆ ದೀಪ ಉರಿಲಿಕ್ಕೆ ಆಮ್ಲಜನಕ ಬೇಕಾಗಿರ್ತದೆ. ನಾನು ಮಾಡುತ್ತಿರುವ ಪ್ರಯೋಗ ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಇಲ್ಲಿ ವಸ್ತುವನ್ನು ಚಲಿಸಬೇಕಾದರೆ ಹಿಮ್ಮುಖವಾಗಿಯೂ ಅಷ್ಟೇ ಪ್ರಮಾಣದ ಪ್ರಯೋಗವನ್ನು ಮುಗಿಸುತ್ತದೆ. ಗಾಳಿ ವಸ್ತುವಿನ ಮೇಲೆ ಒತ್ತಡವನ್ನು ಹಾಕುತ್ತದೆ. ದ್ರವವು ಸ್ಥಳವನ್ನು ಆಕ್ರಮಿಸುತ್ತದೆ. ನನ್ನ ಪ್ರಯೋಗದ ಹೆಸರು ನೀರಿನ ಶುದ್ಧೀಕರಣ. ನೀರಿನ ಶುದ್ಧೀಕರಣ ಕ್ರಿಯೆಯಲ್ಲಿ ಮೊದಲನೇದಾಗಿ ಕಲ್ಲನ್ನು ಬಳಸುತ್ತೇವೆ, ಎರಡನೇದಾಗಿ ಸಣ್ಣ ಕಲ್ಲುಗಳನ್ನು, ಮೂರನೇದಾಗಿ ಮರಳು ಮತ್ತು ಹತ್ತಿ. ಕಲ್ಲನ್ನು ಬಳಸಲು ಕಾರಣವೇನೆಂದರೆ ಕಲ್ಲು ದೊಡ್ಡ ಪ್ರಮಾಣದ ಕಸ ಕಡ್ಡಿಗಳನ್ನು ಶುದ್ಧಗೊಳಿಸುತ್ತದೆ. ಸಣ್ಣ ಕಲ್ಲು ಸಣ್ಣ ಪ್ರಮಾಣದ ಕಸವನ್ನು ಶುದ್ಧಗೊಳಿಸುತ್ತದೆ. ಮರಳು ಸೂಕ್ಷ್ಮಜೀವಿಯನ್ನು ಶುದ್ಧಗೊಳಿಸುತ್ತದೆ. ಆದರೆ ಹತ್ತಿಯು ಸಂಪೂರ್ಣವಾದ ನೀರನ್ನೇ ಶುದ್ಧವಾಗಿ ಮಾಡುತ್ತದೆ. ನಾನು ಇಲ್ಲಿ ಅಶುದ್ಧವಾದ ನೀರನ್ನು ಹಾಕ್ತಾ ಇದ್ದೀನಿ.
ಇದು ಪ್ರಥಮ ಇದರಿಂದ ನಾಟಕ